ಗೃಹಲಕ್ಷ್ಮಿ ಹಣ ಶೀಘ್ರವೇ ಯಜಮಾನಿಯ ಖಾತೆಗೆ ಜಮೆಯಾಗಲಿದೆ. ಡಿಸೆಂಬರ್ ತಿಂಗಳ ಹಣ 2-3 ದಿನಗಳಲ್ಲಿ ಜಮೆಯಾಗುತ್ತೆ. ಬೆಂಗಳೂರಲ್ಲಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗ ಕಾಯ್ತಾನೆ ಇದ್ರು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಈ ಒಂದು ಹೇಳಿಕೆ ಯಾವಾಗ ಬರುತ್ತೆ. ಈ ಹಿಂದೆ ಕೂಡ ಹೇಳಿಕೆ ಕೊಟ್ಟು ಆ ನಂತರ ಹಣ ಬಂದಿರಲಿಲ್ಲ ಅನ್ನುವಂತಹ ಆರೋಪ ಕೂಡ ಇದೆ. ಇದೀಗ ಡಿಸೆಂಬರ್ ಮತ್ತು ಜನವರಿ ಫೆಬ್ರವರಿ ಈ ಒಂದು 3 ತಿಂಗಳ ಹಣ ಇದೆಯಲ್ಲ, ಈ ಒಂದು ಹಣಕ್ಕಾಗಿ ಜನ ಕಾಯ್ತಾ ಇದ್ರು. ಇದೀಗ 2-3 ದಿನಗಳಲ್ಲಿ ಹಣ ಜಮೆಯಾಗತ್ತೆ ಅವರ ಖಾತೆಗೆ ಅಂತ ಹೇಳಿದ್ದಾರೆ. ಡಿಸೆಂಬರ್ ಹಣದ ಬಳಿಕ ಜನವರಿ ಫೆಬ್ರವರಿ ಹಣ ಯಾವುದೇ ಕಾರಣಕ್ಕೂ ಗ್ಯಾರಂಟಿಯನ್ನು ನಿಲ್ಲಿಸೋದಿಲ್ಲ ಅಂತ ಹೇಳಿದ್ದಾರೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು. ಬಡವರು ಯಾರಿಗೆ ಇದು ಅನುಕೂಲ ಆಗುತ್ತೆ ಅಂಥವ್ರಿಗೆ 2-3 ಮಾಡಿದ್ದೀವಿ. ಯಾಕಂದರೆ ನಾನ್ IT ಮತ್ತು ನಾನ್ GST ಪೇ ಇರಬೇಕು, BPL ಇರಬೇಕು, APL ಇದ್ರೂ ಪರವಾಗಿಲ್ಲ ಅಂತ ಎಲ್ಲ ಏನೇನಿದಾವೆ ಅನ್ನೋದು ತಮ್ಮ ಎದುರುಗಡೆ ಇದೆ. ಇದು ಇಲೆಕ್ಷನ್ಗೋಸ್ಕರ ಮಾಡಿದರೆ ನಾವು ಇಲೆಕ್ಷನ್ ಆದಮೇಲೆ ನಾವು ಬಂದ್ ಮಾಡ್ತಾ ಇದ್ವಿ. ನಾವು ಎಲೆಕ್ಷನ್ಗೋಸ್ಕರ ಮಾಡಲಿಲ್ಲ. ನಾವು ಕೊಟ್ಟಂಥ ಭಾಷೆ ಪ್ರತಿ ತಿಂಗಳು ಹಾಕ್ತೀವಿ ಅಂತ ಪ್ರತಿ ತಿಂಗಳು ಕೂಡ ಹಾಕ್ತೀವಿ. ಯಾರೂ ಕೂಡ ಗೊಂದಲಕ್ಕೆ ಒಳಗಾಗಬೇಡಿ. ಗೃಹಲಕ್ಷ್ಮಿ ಮಾತ್ರ ಪ್ರಾಂಪ್ಟ್ ಆಗಿ 5 ವರ್ಷ ನಿರಂತರವಾಗಿ ಕಾಮಗಾರಿ ಆಗಿಲ್ಲ, ಬಿಲ್ ಮಾತ್ರ ಮಂಜೂರು. ಅಬ್ಬಬ್ಬಾ 2.5 ಕೋಟಿ ಲೂಟಿ. ಶಾಕ್ ಆದ ಗ್ರಾಮಸ್ಥರು. ಕೆಂದೂರು ಪಂಚಾಯಿತಿಯಲ್ಲಿ ಭಾರೀ ಗೋಲ್ಮಾಲ್. ಸರ್ಕಾರದ ಹಣ ಲೂಟಿ. ಕಾಮಗಾರಿಯಾಗದೆ ಕೋಟಿ ಹಣ ಲೂಟಿಯಾಗಿದೆ ಅನ್ನುವಂತಹ ಆರೋಪ ಕೇಳಿ ಬಂದಿದ್ದು. ಕೆಂದೂರು ಗ್ರಾಮ ಪಂಚಾಯಿತಿಯಲ್ಲಿ ಭಾರೀ ಅವ್ಯವಹಾರವೇ ನಡೆದು ಹೋಗಿದೆಯಾ? ಬಾಗಲಕೋಟೆಯ ಬಾದಾಮಿ ತಾಲೂಕಿನ ಗ್ರಾಮ ಪಂಚಾಯಿತಿಯಲ್ಲಿ ಭಾರೀ ಅವ್ಯವಹಾರ ನಡೆದಿದೆ ಅನ್ನುವ ಆರೋಪ ಕೇಳಿ ಬಂದಿದೆ. ಕಾಮಗಾರಿಯನ್ನೇ ಮಾಡದೆ ಇಲ್ಲಿ ಕೋಟಿ ಹಣವನ್ನ ಲೂಟಿ ಮಾಡಿದ್ದಾರೆ ಅನ್ನುವ ಆರೋಪ. ನರೇಗಾ ಸೇರಿ ವಿವಿಧ ಕಾಮಗಾರಿಯಲ್ಲಿ ಭಾರೀ ಹಣವನ್ನ ಲೂಟಿ ಮಾಡಿದ್ದಾರೆ. ಕಾಮಗಾರಿ ಹೆಸರಲ್ಲಿ ಬಿಲ್ ಆಗಿದ್ದು ಹಣ ಕೂಡ ರಿಲೀಸ್ ಆಗಿದೆ. ಕೆಂದೂರು ಗ್ರಾಮ ಪಂಚಾಯತ್ ಅಧಿಕಾರಿಗಳ ವಿರುದ್ಧ ಇದೀಗ ಕೋಟಿ ಭ್ರಷ್ಟಾಚಾರವನ್ನ ಮಾಡಿದ್ದಾರೆ ಅನ್ನುವ ಆರೋಪ ಕೇಳಿ ಬಂದಿದೆ. ಸುಮಾರು 2.5 ಕೋಟಿ ದುರ್ಬಳಕೆಯನ್ನ ಮಾಡಿಕೊಂಡಿದ್ದಾರೆ ಅನ್ನುವಂತಹ ಆರೋಪ ಈಗ ಅಲ್ಲಿ ಕೇಳಿ ಬರ್ತಾ ಇದೆ. ಕೆಂದೂರು ಗ್ರಾಮ ಪಂಚಾಯಿತಿಯಲ್ಲಿ ಅಕ್ರಮ ನಡೆದಿದೆ. 2.5 ಕೋಟಿ ದುರ್ಬಳಕೆ ಮಾಡಿಕೊಂಡ ಆರೋಪ ಇದ್ದು 9 ವರ್ಷಗಳಿಂದ ಆಡಳಿತ ಮಂಡಳಿಯೇ ಇಲ್ಲದೆ ಪಂಚಾಯಿತಿ ಬೀದಿ ದೀಪ, ಕೆರೆಯನ್ನ ಹೂಳೆತ್ತೋದು, ಬೋರ್ವೆಲ್ ಹೆಸರಲ್ಲಿ ಹಣವನ್ನ ಲೂಟಿ ಮಾಡಿದೆಯಂತೆ. 22-23 ಸಾಲಿನೊಳಗೆ ರೀ ಈ ನೆರೆಗದ್ದಾಗಲಿ ಹಳ್ಳಿ ಅದರೊಳಗೆ ಹೆಚ್ಚು ಕಡಿಮೆ 1 ಕೋಟಿ ರೂಪಾಯಿ ಮ್ಯಾಗ ಅವ್ಯವಹಾರ ಆಗೈತೆ. ಈಗ ದುಡಿಯಾಕೆ ಹೋದವ್ರಿಗೆ NMR ಪೇಮೆಂಟ್ ಕೊಟ್ಟಾರ್ರಿ. ಆದ್ರೆ ಮಟೀರಿಯಲ್ ಬಿಲ್ ಅಂತೇಳಿ 1 ಕೋಟಿ ರೂಪಾಯಿ ಮ್ಯಾಗ ತೆಗದಾರ್ರಿ. ಅದನ್ನು ಕೆರೆ ಇದಕ್ಕೆ ರೀ ಅಲ್ಲಿ ಏನೂ ಕೆಲಸ ಕಾಮಗಾರಿಗಳು ಆಗಿಲ್ಲ ರೀ. ಅದನ್ನು ಇಲ್ಲೊಬ್ಬರು ಕಾಂಟ್ರಾಕ್ಟ್ರಿಗೆ ಹಾಕ್ಯಾರ್ರಿ. ಅವ್ರು ಅದನ್ನು ಚಿತ್ತೂರಿಗೆ ಅಂತೇಳಿ ಅವ್ರ ಕಾಂಟ್ರಾಕ್ಟರ್ ಅದು ಹೆಚ್ಚು ಕಡಿಮೆ 1 ಕೋಟಿ ರೂಪಾಯಿ ಮ್ಯಾಗ ಹಾಕ್ಯಾರಿ ಅವನ ಅಕೌಂಟಿಗೆ. ಏನಾರಿ ಅವ್ರು ಒಂದು ದಿನ ಇಲ್ಲಿ ಬಂದಿನೂ ಇಲ್ಲ ರೀ. ಅವ್ರದ್ದು ಒಂದು ವಾಹನೂ ಸಹಿತ ಇಲ್ಲಿ ಬಂದಿಲ್ಲ. ಅದನ್ನು ಯಾಕೆ ಹಾಕಿರಿ ಅಂತ ಕೇಳಿದ್ರು ಸಹಿತ ಅವರು ಸರಿಯಾಗಿ ನಮಗೆ ರೆಸ್ಪಾನ್ಸ್ ಮಾಡುವಲ್ರಿ. ಈಗ ಅಂದಾಜು ವಿಲೇವಾರಿ ಘಟಕದ್ರಿ ಒಂದು 13 ಲಕ್ಷ ರೂಪಾಯಿ ಮ್ಯಾಗ ತೆಗ್ದಾರ ಸರ್. ಎಲ್ಲ ಸೇರಿಸಿದ ಸರ ಒಂದು 2 ಕೋಟಿ ರೂಪಾಯಿ ಮ್ಯಾಗ ವ್ಯವಹಾರ ಆಗೈತೆ ನೋಡಿ. ತನಿಖೆ ಮಾಡಬೇಕು ಸರ್. ಅದನ್ನು ಸಮಗ್ರ ತನಿಖೆ. ಈಗಿಂದ ಆಲ್ರೆಡಿ 51 ಬಿಲ್ ಆಗ್ಯಾವ. 51 ಬಿಲ್ ಅಂತಂದ್ರೆ ಅಷ್ಟು ವರ್ಕ್ ಏನಾಗೈತೆ ಅಂತ ಗೊತ್ತಿಲ್ಲ. 15ರಿಂದ 20 ಲಕ್ಷ ರೂಪಾಯಿ ಬರೀ ರೋಡ್ ಲೈಟ್ ಅಂತ ಹಿಂಗೆಲ್ಲ ಬಿಲ್ ತೆಗ್ದಾರ ಮಟೀರಿಯಲ್. ಬಟ್ ಅಷ್ಟು ಇಲ್ಲಿ ಏನೂ ಖರ್ಚಾಗಿಲ್ಲ. ಆಮೇಲೆ ತ್ಯಾಜ್ಯ ವಿಲೇವಾರಿ ಘಟಕ ಅಂತ ಏನು ನಿರ್ಮಾಣ ಮಾಡ್ಯಾರ, ತ್ಯಾಜ್ಯ ವಿಲೇವಾರಿ ಘಟಕದ್ದು ಒಂದು 20% ವರ್ಕ್ ಆಗಿಲ್ಲ. ಆಲ್ರೆಡಿ 13,50,000 ರೂಪಾಯಿ ಮಟೀರಿಯಲ್ ಬಿಲ್ ಆಗೈತಿ. 3 ಲಕ್ಷ ರೂಪಾಯಿ ಇದು ಏನದು NMR ಬಿಲ್ ಆಗೈತೆ ರೀ. ಟೋಟಲಿ ಬಿಲ್ ಕ್ಲೋಸ್ ಆಗೈತಿ. ಬಟ್ ತ್ಯಾಜ್ಯ ವಿಲೇವಾರಿ ಘಟಕದ್ದು ಏನೂ ವರ್ಕ್ ಆಗಿಲ್ಲ. ಅದಕ್ಕೆ ಪಾಳು ಬಿದ್ದಾರ್ಗೈತೆ. ಪಾಳು ಬಿದ್ದ ಸ್ವಲ್ಪ ಇಷ್ಟು ಒಂದು ಕಂಪೌಂಡ್ ಕಟ್ಟದಂಗೆ ಮಾಡ್ಯಾರಿ, ಮುಗೀತು. ಅದು ಮುಂದೆ ಏನು ವರ್ಕೇ ಇಲ್ಲಲ್ಲ. ಅಲ್ಲಿ ಯಾರು ಹೇಳೋರು ಕೇಳೋರು ಏನೂ ಇರೋಲ್ಲ. ವರ್ಕೇ ಇಲ್ಲ ಅಂತಂದ್ರಿಂದ ಅದು ಯೂಸೂ ಇಲ್ಲ. ಅದು ಮಿಸ್ಯೂಸು ಸುಮಾರು 1.5 ಕೋಟಿಯಿಂದ 2 ಕೋಟಿವರೆಗೂ ಆಗೈತೆ ಸರ್. ಆಮೇಲೆ ಅದರೊಳಗೆ ಯಾರು ಭಾಗಿಯಾಗಿರ್ತಾರಲ್ಲ ಅಂಥವ್ರ ಮೇಲೆ ತಕ್ಕ ಶಿಕ್ಷೆ ಆಗಬೇಕು. ಮೇಲಾಧಿಕಾರಿಗಳು ದೂರು ಕೊಡುವಂಥ ಕಾರ್ಯ ಮಾಡ್ತೀವಿ ಸರ್. ಆಮೇಲೆ ಇದ್ರ ಬಗ್ಗೆ ನಾವು PDO ಮೇಡಮ್ ಅವ್ರಿಗೆ ಸುಮಾರು ಸಲನೂ ಕೇಳಿದಾಗ ಅವರಿಂದ ಏನೂ ಉತ್ತರ ಬಂದಿಲ್ಲ. ಒಂದು 2 ದಿನ